ಸಿಟ್ಟಾಗಬೇಡ ಅಂದರೆ ಕೋಪಗೊಳ್ಳಬೇಡ ಅಥವಾ ಸಿಟ್ಟಾಗಬೇಡ ಅಂತ ಹೇಳ್ತೀವಲ್ಲ, ಇದನ್ನೇ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೋಂಟ್ ಬಿ ಆ್ಯಂಗ್ರಿ. ಡೋಂಟ್ ಬಿ ಆ್ಯಂಗ್ರಿ ಅಂದರೆ ಸಿಟ್ಟಾಗಬೇಡ ಅಥವಾ ಕೋಪಗೊಳ್ಳಬೇಡ. ನಿನಗೆ ನಾಚಿಕೆಯಾಗಬೇಕು ಅಂದರೆ ನಾವು ಯಾರಿಗಾದರೂ ಬೈತೀವಲ್ಲ, ಏನಾದರೂ ಕೆಲಸ ಮಾಡಲಿಲ್ಲ ಅಂದ್ರೆ, ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಹೇಳ್ತಲ್ಲ ನಿನಗೆ ನಾಚಿಕೆಯಾಗಬೇಕು ಅಂತ. ಅದನ್ನೇ ಇಂಗ್ಲೀಷ್ನಲ್ಲಿ ಸೇಮ್ ಆನ್ ಯು. ಸೇಮ್ ಆನ್ ಯು, ನಿನಗೆ ನಾಚಿಕೆಯಾಗಬೇಕು. ನೀವು ಬೀಳಬಹುದು ಅಂದರೆ ಯಾರಾದರೂ ಮುಂದೆ ಹೋಗ್ತಾ ಇರುವಾಗ ಅವ್ರನ್ನ ಕಾಳಜಿ ಮಾಡೋ ಸಲುವಾಗಿ ಹೇಳ್ತೀವಲ್ಲ, ಎಲ್ಲಾದರೂ ಗುಂಡಿ ತೆಗ್ಗುಗಳಿದ್ರೆ ನೀವು ಬೀಳ್ಬೋದು, ಹುಷಾರಾಗಿರಿ ಅಂತ ಹೇಳ್ತೀವಲ್ಲ, ಇದನ್ನು ಇಂಗ್ಲೀಷ್ನಲ್ಲಿ ಯು ಮೇ ಫಾಲ್. ಯು ಮೇ ಫಾಲ್, ನೀವು ಬೀಳಬಹುದು. ನಾನು ನಿಮ್ಮ ಜೊತೆಗಿದ್ದೇನೆ ಅಂದರೆ ಯಾರಾದರೂ ಏನಾದರೂ ಕಷ್ಟದಾಗಿದ್ದಾಗ ಹೇಳ್ತೀವಲ್ಲ, ಐ ಆಮ್ ವಿತ್ ಯು. ಐ ಆಮ್ ವಿತ್ ಯು. ನನಗೆ ಯಾವುದೇ ಅಭ್ಯಂತರವಿಲ್ಲ. ನನಗೆ ಯಾವುದೇ ಅಭ್ಯಂತರವಿಲ್ಲ. ಐ ಹ್ಯಾವ್ ನೋ ಅಬ್ಜೆಕ್ಷನ್. ಐ ಹ್ಯಾವ್ ನೋ ಅಬ್ಜೆಕ್ಷನ್. ನೆಕ್ಸ್ಟ್, ನಾನು ದಾರಿಯಲ್ಲಿದ್ದೀನಿ ಅಥವಾ ಬರಾಕತ್ತೀನಿ ಅಂತ ಯಾರಾದರೂ ಫೋನ್ ಮಾಡೋದು ಹೇಳ್ತೇವಲ್ಲ, ಎಲ್ಲಿದೆ ಎತ್ಕಾದಾಗ ನಾನೀಗ ದಾರಿಯಲ್ಲಿದ್ದೀನಿ. ಐ ಆಮ್ ಆನ್ ಮೈ ವೇ. ಐ ಆಮ್ ಆನ್ ಮೈ ವೇ. ನಾನು ದಾರಿಯಲ್ಲಿದ್ದೀನಿ. ಹುಷಾರಾಗಿ ವಾಹನ ಚಲಾಯಿಸಿ ಅಂದರೆ ಫಾಸ್ಟಾಗಿ ಹೋಗಬೇಡ್ರಿ, ಹುಷಾರಾಗಿ ಚಲಿಸ್ರಿ ಅಂತ ಹೇಳ್ತೀವಲ್ಲ, ಅದನ್ನೇ ಡ್ರೈವ್ ಕೇರ್ಫುಲಿ. ಡ್ರೈವ್ ಕೇರ್ಫುಲಿ, ಹುಷಾರಾಗಿ ವಾಹನ ಚಲಾಯಿಸಿ. ಒಳಗಡೆ ಹೋಗಬೇಡ ಅಂದರೆ ಅಲ್ಲಿ ಏನಾದರೂ ಡೇಂಜರ್ ಪ್ಲೇಸ್ ಇದ್ದರೆ ಅಥವಾ ಯಾರಾದರೂ ಮೀಟಿಂಗ್ ಮಾಡ್ತಾರೆ ಏನಾದರೂ ಇದ್ದರೆ ಹೇಳ್ತೀವಲ್ಲ, ಒಳಗಡೆ ಹೋಗಬೇಡ. ಅದನ್ನೇ ಇಂಗ್ಲೀಷ್ನಲ್ಲಿ ಡೋಂಟ್ ಗೋ ಇನ್ಸೈಡ್. ಡೋಂಟ್ ಗೋ ಇನ್ಸೈಡ್. ನೆಕ್ಸ್ಟ್, ನಿಮ್ಮ ಕೂದಲನ್ನು ಬಾಚಿಕೊಳ್ಳಿ. ನಿಮ್ಮ ಕೂದಲನ್ನು ಬಾಚಿಕೊಳ್ಳಿ ಅಂದರೆ ಕರ್ಲಿ ಹೇರ್ಸು ಅಥವಾ ಯಾಕಂದರೆ ಹೊರಗಡೆ ಹೋದಕ್ಕೆ ಆಗಿರ್ತಾವಲ್ಲ ಸಹಜವಾಗಿ ಕಾಣುವಾಗ, ಅದನ್ನೇ ಕಾಂಬ್ ಯುವರ್ ಹೇರ್. ಕಾಂಬ್ ಯುವರ್ ಹೇರ್, ನಿಮ್ಮ ಕೂದಲನ್ನು ಬಾಚಿಕೊಳ್ಳಿ. ನಾನು ನಿರಾಕರಿಸಿದೆ. ನಾನು ನಿರಾಕರಿಸಿದೆ. ಐ ರೆಫ್ಯೂಸ್ಡ್. ಐ ರೆಫ್ಯೂಸ್ಡ್. ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರ ಅಥವಾ ಯಾರಾದರೂ ಕೇಳ್ತಾರಲ್ಲ ನೀವು ಹೇಗಿದ್ದೀರ ಅನ್ನಕ್ಕೆ, ನಾನು ಚೆನ್ನಾಗಿದ್ದೀನಿ. ಅದನ್ನೇ ಇಂಗ್ಲೀಷ್ನಲ್ಲಿ ಐ ಆಮ್ ಫೈನ್. ಐ ಆಮ್ ಫೈನ್. ನೆಕ್ಸ್ಟ್, ನಾನು ಹೇಳಿದ ಹಾಗೆ ಮಾಡು. ನಾನು ಹೇಳಿದ ಹಾಗೆ ಮಾಡು. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಡೂ ಆ್ಯಸ್ ಐ ಸೇ. ಡೂ ಆ್ಯಸ್ ಐ ಸೇ. ನಾನು ಹೇಳಿದ ಹಾಗೆ ಮಾಡು. ನಾನು ಎಲ್ಲಿದ್ದೀನಿ ಅಂದರೆ ಏನಾದರೂ ದಾರಿ ತಪ್ಪಿ ಬರ್ದಾಗ ಹೇಳ್ತೀವಲ್ಲ, ವೇರ್ ಆಮ್ ಐ. ವೇರ್ ಆಮ್ ಐ, ನಾನು ಎಲ್ಲಿದ್ದೀನಿ. ನೆಕ್ಸ್ಟ್, ನನಗೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಏನಾದರೂ ಸಿಹಿ ತಿಂಡಿ ತಿನ್ನುವಾಗ ಅದಕ್ಕೆ ಕೇಳ್ತೀವಲ್ಲ, ಅದನ್ನೇ ಐ ವಾಂಟ್ ಮೋರ್. ಐ ವಾಂಟ್ ಮೋರ್. ನನಗೆ, ನಾನು ಇಲ್ಲಿ ವಾಸಿಸುವುದು. ನಾನು ಇಲ್ಲಿ ವಾಸಿಸುವುದು. ಯಾರಾದರೂ ಎಲ್ಲಿರ್ತೀವಿ ಅಂತ ಕೇಳಿದಾಗ ಹೇಳ್ತೀವಲ್ಲ, ಐ ಲೈವ್ ಹರ್. ಐ ಲೈವ್ ಹರ್. ನನಗೆ ದುಡ್ಡು ಬೇಕಾಗಿದೆ ಅಥವಾ ಹಣ ಬೇಕಾಗಿದೆ ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು, ಐ ನೀಡ್ ಮನಿ. ಐ ನೀಡ್ ಮನಿ. ನನಗೆ ದುಡ್ಡು ಬೇಕಾಗಿದೆ. ನೆಕ್ಸ್ಟ್, ಏನಾದರೂ ತಿನ್ನಿ ಅಂದರೆ ಯಾರಾದರೂ ಬಂದಾಗ ಅಥವಾ ಉಪವಾಸ ಇದ್ದಾಗ ಹೇಳ್ತೀವಲ್ಲ, ಎಷ್ಟೊತ್ತನ ಉಪವಾಸ ಇರ್ತಾರೆ, ಈಟ್ ಸಮಥಿಂಗ್. ಈಟ್ ಸಮಥಿಂಗ್. ಏನಾದರೂ ಹೇಳು. ಸುಮ್ಮನೆ ಯಾಕೆ ಕುಂತಿ ಅಥವಾ ಏನಾದರೂ ಹೇಳು ಅತ್ತೀವಲ್ಲ ಕ್ಯಾಜುವಲ್ ಆಗಿ, ಅದನ್ನೇ ಸೇ ಸಮಥಿಂಗ್. ಸೇ ಸಮಥಿಂಗ್. ಅದನ್ನು ಇವಾಗಲೇ ಮಾಡು. ಅದನ್ನು ಇವಾಗಲೇ ಮಾಡು. ಯಾಕೆ ಭಾಳ ಲೇಟ್ ಮಾಡೋದ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಲ್ಲ, ಡೂ ಇಟ್ ನಾವ್. ಡೂ ಇಟ್ ನಾವ್. ನೆಕ್ಸ್ಟ್ ಸೆಂಟೆನ್ಸ್, ನಾನು ಎಲ್ಲಿದ್ದೀನಿ. ನಾನು ಎಲ್ಲಿದ್ದೀನಿ. ಅದನ್ನೇ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ವೇರ್ ಆಮ್ ಐ. ವೇರ್ ಆಮ್ ಐ. ನೆಕ್ಸ್ಟ್, ಇದು ಯಾರ ಪುಸ್ತಕ. ಹೂಸ್ ಬುಕ್ ಈಸ್ ದಿಸ್.
ಹೂಸ್ ಬುಕ್ ಈಸ್ ದಿಸ್? ಇದು ಯಾರ ಪುಸ್ತಕ? ಆ ಅಂಗಡಿಗಳು ಅವರದು. ಆ ಅಂಗಡಿಗಳು ಅವರದು. ದೋಸ್ ಶಾಪ್ಸ್ ಆರ್ ದಿಯರ್ಸ್. ದೋಸ್ ಶಾಪ್ಸ್ ಆರ್ ದಿಯರ್ಸ್ ಅಂತ ಹೇಳ್ತೀವಿ. ಈ ಕೈ ಗಡಿಯಾರ ನನ್ನದು. ಈ ಕೈ ಗಡಿಯಾರ ನನ್ನದು. ದಿಸ್ ವಾಚ್ ಈಸ್ ಮೈನ್. ದಿಸ್ ವಾಚ್ ಈಸ್ ಮೈನ್. ನೆಕ್ಸ್ಟ್, ಇವಳು ಲಕ್ಷ್ಮಿ. ಇವಳು ಲಕ್ಷ್ಮಿ. ಸಿ ಈಸ್ ಲಕ್ಷ್ಮಿ. ಸಿ ಈಸ್ ಲಕ್ಷ್ಮಿ ಅಂದ್ರೆ ಅವಳ ಹೆಸರು. ಅವನು ಅರ್ಜುನ. ಅವನು ಅರ್ಜುನ. ಹಿ ಈಸ್ ಅರ್ಜುನ್. ಹಿ ಈಸ್ ಅರ್ಜುನ್. ನೆಕ್ಸ್ಟ್, ಇದು ಅವನ ಪುಸ್ತಕ. ಇದು ಅವನ ಪುಸ್ತಕ. ದಿಸ್ ಈಸ್ ಹೀಸ್ ಬುಕ್. ದಿಸ್ ಈಸ್ ಹೀಸ್ ಬುಕ್. ಇದು ಅವನ ಪುಸ್ತಕ. ನೀನೊಬ್ಬ ವಿದ್ಯಾರ್ಥಿ. ನೀನೊಬ್ಬ ವಿದ್ಯಾರ್ಥಿ. ಯು ಆರ್ ಎ ಸ್ಟೂಡೆಂಟ್. ಯು ಆರ್ ಎ ಸ್ಟೂಡೆಂಟ್. ನೀನೊಬ್ಬ ವಿದ್ಯಾರ್ಥಿ ಅಂತ. ನೆಕ್ಸ್ಟ್, ನಾನೊಬ್ಬ ಗುಮಾಸ್ತ. ನಾನೊಬ್ಬ ಗುಮಾಸ್ತ. ಇದಕ್ಕೆ ಇಂಗ್ಲೀಷ್ನಲ್ಲಿ ಐ ಆಮ್ ಎ ಕ್ಲರ್ಕ್ ಅಂತ ಹೇಳ್ತೀವಿ. ಐ ಆಮ್ ಎ ಕ್ಲರ್ಕ್. ನೆಕ್ಸ್ಟ್, ಇದು ಒಂದು ಪೆನ್ನು. ಇದು ಒಂದು ಪೆನ್ನು. ಇದಕ್ಕೆ ದಿಸ್ ಈಸ್ ಎ ಪೆನ್ ಅಂತ ಹೇಳಬೇಕು. ದಿಸ್ ಈಸ್ ಎ ಪೆನ್. ಇದು ಒಂದು ಪೆನ್ ಐತಿ ಅಂತ. ಇದು ಒಂದು ಸೇಬು. ಇದು ಒಂದು ಸೇಬು. ದಿಸ್ ಈಸ್ ಆ್ಯನ್ ಆ್ಯಪಲ್. ದಿಸ್ ಈಸ್ ಆ್ಯನ್ ಆ್ಯಪಲ್ ಅಂದರೆ ಒಂದು ಸೇಬು ಇದೆಯಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ದಿಸ್ ಈಸ್ ಆ್ಯನ್ ಆ್ಯಪಲ್ ಅಂತ ಹೇಳಬೇಕು. ಯಾಕಂದರೆ ಅಲ್ಲಿ ಒಂದೇ ಐತೆಲ್ಲ, ಅದನ್ನು ದಿಸ್ ಅಂತ ಬಳಸ್ತೀವಿ. ಈಸ್ ಆ್ಯನ್ ಆ್ಯಪಲ್. ಇದು ಒಂದು ಸೇಬು ಅಂತ. ನೆಕ್ಸ್ಟ್, ನಾನೊಬ್ಬ ಭಾರತೀಯ. ನಾನೊಬ್ಬ ಭಾರತೀಯ. ಐ ಆಮ್ ಆ್ಯನ್ ಇಂಡಿಯನ್. ಐ ಆಮ್ ಆ್ಯನ್ ಇಂಡಿಯನ್ ಅಂತ. ನನಗೆ ಬೇಕಾಗಿರುವುದು ಇದೇ ಕ್ಯಾಮರಾ. ನನಗೆ ಬೇಕಾಗಿರುವುದು ಇದೇ ಕ್ಯಾಮರಾ. ದಿಸ್ ಈಸ್ ದ ಕ್ಯಾಮ್ರಾ ಐ ನೀಡ್. ದಿಸ್ ಈಸ್ ದ ಕ್ಯಾಮ್ರಾ ಐ ನೀಡ್. ಥ್ಯಾಂಕ್ ಯು.